ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ಪ್ರಕರಣ. ದೆಹಲಿ ಸೇರಿದಂತೆ ದೇಶಾದ್ಯಂತ ಹಿಂದೂಗಳ ರೋಷಾಗ್ನಿ ಇದು. ದೆಹಲಿಗೆ ಬಾಂಗ್ಲಾದೇಶ ಹೈಕಮಿಷನ್ ಕಚೇರಿಯ ಮುಂದೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಲ್ಕತ್ತಾ, ಭೋಪಾಲ್ ಬೀದಿಗಳಲ್ಲೂ ಕೂಡ ಹಿಂದೂ ಮಹಾಸಾಗರವೇ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಹಿಂದೂಗಳ ಮಹಾಕ್ರೋಶ. ದೆಹಲಿಯಲ್ಲಿ ಭಾರೀ ಪ್ರತಿಭಟನೆ. ಬಾಂಗ್ಲಾದೇಶದ ಯೂನಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದ ವಿರುದ್ಧ ಕ್ರಮಕ್ಕೆ ಹಿಂದೂಗಳು ಆಗ್ರಹ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸಾವಿರಾರು ಹಿಂದೂಗಳು ಬೇಡಿಕೆ ನೀಡ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೀತಾ ಇದೆ. ಬಾಂಗ್ಲಾದೇಶ ಸರ್ಕಾರ ಇದನ್ನ ಸೂಕ್ತ ರೀತಿಯಲ್ಲಿ ಪರಿಹರಿಸಬೇಕು ಅಥವಾ ಸೂಕ್ತ ರೀತಿಯಲ್ಲಿ ಇದನ್ನು ನಿಭಾಯಿಸಬೇಕು. ಹಿಂದೂಗಳಿಗೆ ರಕ್ಷಣೆಯನ್ನ ಕೊಡಬೇಕು ಅನ್ನೋದು ಅವರೆಲ್ಲರ ಆಕ್ರೋಶ. ದೆಹಲಿಯಲ್ಲಿ ಸಾವಿರಾರು ಹಿಂದೂಗಳಿಂದ ಭಾರೀ ರೋಷಾವೇಶ ವ್ಯಕ್ತವಾಗ್ತಾ ಇದೆ. ನೋಡಿ, ಅದರ ಲೈವ್ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವನ್ನು ಖಂಡಿಸಿ ಇಡೀ ಹಿಂದೂ ಸಮಾಜ ಇವತ್ತು ಒಗ್ಗಟ್ಟಾಗಿದೆ. ಅದರ ಭಾಗವಾಗಿಯೇ ದೆಹಲಿಯ ಬಾಂಗ್ಲಾದೇಶ ಹೈಕಮಿಷನ್ ಕಚೇರಿಯ ಮುಂಭಾಗದಲ್ಲಿ ಕೇಸರಿ ಸುನಾಮಿ ಸೃಷ್ಟಿಯಾಗಿದೆ. ಹೈಕಮಿಷನ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಹಿಂದೂ ಹೋರಾಟಗಾರರನ್ನ ಅಲ್ಲಿ ಪೊಲೀಸರು ತಡಿತಾ ಇರುವಂತಹ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ನರಮೇಧದ ವಿರುದ್ಧ ಹಿಂದೂ ಜ್ವಾಲಾಗ್ನಿ ಸೃಷ್ಟಿಯಾಗಿದೆ ದೆಹಲಿಯಲ್ಲಿ. ಭೋಪಾಲ್ನಲ್ಲೂ ಕೂಡ ಹಿಂದೂ ಸುನಾಮಿಯನ್ನ ತಾವು ಗಮನಿಸ್ತಾ ಇದ್ದೀರಾ. ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧವನ್ನ ನಡೆಸ್ತಾ ಇದ್ರೆ ಪ್ರತಿಭಟನೆಯ ಕಾವು ಜೋರಾಗಿದೆ. ಭೋಪಾಲ್ನಲ್ಲಿ ಬಾಂಗ್ಲಾದೇಶದಲ್ಲಿ ಈ ಹಿಂದೂಗಳ ನರಮೇಧವನ್ನ ಖಂಡಿಸಿ ಭೋಪಾಲ್ನಲ್ಲಿ ನಡೀತಾ ಇರುವಂತಹ ಆಕ್ರೋಶದ ಜ್ವಾಲೆಯನ್ನ ತಾವು ಗಮನಿಸ್ತಾ ಇದ್ದೀರಾ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಸೇರಿದಂತೆ ಹಿಂದೂ ಸಂಘಟನೆಗಳು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಈ ನರಮೇಧವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡುತ್ತಿರುವಂತಹ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಭೋಪಾಲ್ನ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕೇಸರಿ ಬಾವುಟವನ್ನ ಹಿಡಿದಂತಹ ಹಿಂದೂ ಹೋರಾಟಗಾರರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವನ್ನ ಖಂಡಿಸಿ ಬಾಂಗ್ಲಾ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮವನ್ನು ಖಂಡಿಸಿ ಯೂನಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆ ಮೂಲಕ ಭಾರತ ಸರ್ಕಾರ ಬಾಂಗ್ಲಾದಲ್ಲಿ ನಡೀತಾ ಇರುವಂತಹ ಈ ನರಮೇಧದ ವಿರುದ್ಧ ಭಾರತ ಒತ್ತಡವನ್ನ ಹೇರಬೇಕು ಬಾಂಗ್ಲಾದೇಶಕ್ಕೆ. ಆ ಮೂಲಕ ವಿಶ್ವ ಮಟ್ಟದಲ್ಲಿ ಬಾಂಗ್ಲಾದೇಶದ ಈ ನಡೆ ಇತ್ತಲ್ಲ, ಹಿಂದೂಗಳ ನರಮೇಧ ಆಗ್ತಾ ಇದ್ರು ಕೂಡ ಸುಮ್ಮನೆ ಇದ್ದು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರುವಂತಹ ಈ ಒಂದು ಬಾಂಗ್ಲಾದೇಶದ ನಡೆಯನ್ನ ಖಂಡಿಸಿ ವಿಶ್ವದಾದ್ಯಂತ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಈ ನರಮೇಧವನ್ನ ವಿಶ್ವದಾದ್ಯಂತ ಎಲ್ಲಾ ಕಡೆಗಳಲ್ಲೂ ಕೂಡ ಇದರ ವಿರುದ್ಧ ಆಕ್ರೋಶದ ಜ್ವಾಲೆಯನ್ನ ಮೊಳಗಿಸುವಂತಹ ಒಂದು ಸಂದೇಶವನ್ನ ರವಾನಿಸುತ್ತಿದ್ದಾರೆ. ಭೋಪಾಲ್ ಮತ್ತು ದೆಹಲಿ ಇಲ್ಲೆಲ್ಲವೂ ಕೂಡ ಹಿಂದೂ ದೇವಾಲಯಗಳನ್ನ ಬಾಂಗ್ಲಾದೇಶದಲ್ಲಿ ಧ್ವಂಸ ಮಾಡಿದ್ರು. ಕೃಷ್ಣನ ಮಂದಿರಗಳನ್ನ ಬಾಂಗ್ಲಾದೇಶದಲ್ಲಿ ಧ್ವಂಸ ಮಾಡಿದ್ರು. ಅದೆಲ್ಲ ಆದ ನಂತರ ಈಗ ಹಿಂದೂಗಳ ನರಮೇಧವನ್ನ ಮಾಡುತ್ತಿರುವಂತಹ ಬಾಂಗ್ಲಾದೇಶದ ಕೆಲವು ಸಮುದಾಯಗಳಿದ್ದಾವಲ್ಲ, ಅಲ್ಲಿ ಹಿಂದೂಗಳಿಗೆ ರಕ್ಷಣೆಯನ್ನ ಕೊಡಬೇಕು ಅನ್ನೋದು ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಭೋಪಾಲ್ ಮತ್ತು ದೆಹಲಿಯಲ್ಲಿ ಪ್ರತಿಭಟನೆಯ ತಾವು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಈ ನರಮೇಧಕ್ಕೆ
ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು, ಬಾಂಗ್ಲಾ ಸರ್ಕಾರಕ್ಕೆ ಒತ್ತಡವನ್ನು ಹೇರಬೇಕು ಅನ್ನೋದು ಈ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ವಜ್ರದೇಹಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ಪ್ರಕರಣ, ದೆಹಲಿ ಸೇರಿದಂತೆ ದೇಶಾದ್ಯಂತ ಹಿಂದೂಗಳ ರೋಷಾಗ್ನಿ ಇದು. ದೆಹಲಿಗೆ ಬಾಂಗ್ಲಾದೇಶ ಹೈಕಮಿಷನ್ ಕಚೇರಿಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಲ್ಕತ್ತಾ, ಭೋಪಾಲ್ ಬೀದಿಗಳಲ್ಲೂ ಕೂಡ ಮಹಾಸಾಗರವೇ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಹಿಂದೂಗಳ ಮಹಾಕ್ರೋಶ, ದೆಹಲಿಯಲ್ಲಿ ಭಾರೀ ಪ್ರತಿಭಟನೆ. ಬಾಂಗ್ಲಾದೇಶದ ಯೂನಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದ ವಿರುದ್ಧ ಕ್ರಮಕ್ಕೆ ಹಿಂದೂಗಳು ಆಗ್ರಹ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸಾವಿರಾರು ಹಿಂದೂಗಳು ಬೇಡಿಕೆ ನೀಡ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೀತಾ ಇದೆ. ಬಾಂಗ್ಲಾದೇಶ ಸರ್ಕಾರ ಇದನ್ನ ಸೂಕ್ತ ರೀತಿಯಲ್ಲಿ ಪರಿಹರಿಸಬೇಕು ಅಥವಾ ಸೂಕ್ತ ರೀತಿಯಲ್ಲಿ ಇದನ್ನು ನಿಭಾಯಿಸಬೇಕು. ಹಿಂದೂಗಳಿಗೆ ರಕ್ಷಣೆಯನ್ನ ಕೊಡಬೇಕು ಅನ್ನೋದು ಅವರೆಲ್ಲರ ಆಕ್ರೋಶ. ದೆಹಲಿಯಲ್ಲಿ ಸಾವಿರಾರು ಹಿಂದೂಗಳಿಂದ ಭಾರೀ ರೋಷಾವೇಶ ವ್ಯಕ್ತವಾಗ್ತಾ ಇದೆ. ನೋಡಿ, ಅದರ ಲೈವ್ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವನ್ನು ಖಂಡಿಸಿ ಇಡೀ ಹಿಂದೂ ಸಮಾಜ ಇವತ್ತು ಒಗ್ಗಟ್ಟಾಗಿದೆ. ಅದರ ಭಾಗವಾಗಿ ದೆಹಲಿಯ ಬಾಂಗ್ಲಾದೇಶ ಹೈಕಮಿಷನ್ ಕಚೇರಿಯ ಮುಂಭಾಗದಲ್ಲಿ ಕೇಸರಿ ಸುನಾಮಿ ಸೃಷ್ಟಿಯಾಗಿದೆ. ಹೈಕಮಿಷನ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಹಿಂದೂ ಹೋರಾಟಗಾರರನ್ನ ಅಲ್ಲಿ ಪೊಲೀಸರು ತಡಿತಾ ಇರುವಂತಹ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ನರಮೇಧದ ವಿರುದ್ಧ ಹಿಂದೂ ಜ್ವಾಲಾಗ್ನಿ ಸೃಷ್ಟಿಯಾಗಿದೆ ದೆಹಲಿಯಲ್ಲಿ.